ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರಿಗೂ ಕೂಡ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಟಾಪಿಕ್ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ನೀವು ತಮ್ಮನೇಲಿ ನೋಡ್ಕೊಂಬಂದಿದ್ದೀರಾ ರಿಲೇಟೆಡ್ ಟು ಸೆಕೆಂಡ್ PUC ಎಕ್ಸಾಮ್ಸ್ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಆಗಿರ್ತದೆ. ಸ್ಪೆಷಲಾಗಿ ಒಂದು ಟಾಪಿಕ್ ಅಂತಂದು ಸೈನ್ಸ್ ಹುಡುಗರಿಗೆ ಅಂತ ಹೇಳಿದ್ದೀನಿ. ಸೊ ಅವರು ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಯಾರು ಸೈನ್ಸ್ ಮುಗಿಸಿದ್ದಾರಾ ಈ ಚಾನಲ್ ಕೂಡ ನೆನ್ಪಿಟ್ಕೊಂಡ್ಬಿಡಿ. ಯಾಕಂತಂದರೆ ಸೈನ್ಸ್ ಸ್ಟೂಡೆಂಟ್ಗೆ, ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ. ರಿಮೈನಿಂಗ್ ಸ್ಟೂಡೆಂಟ್ ಮೊದಲೇನಪ್ಪ ಅಂದರೆ ಸೆಕೆಂಡ್ PUC ರಿಸಲ್ಟ್ ಎಕ್ಸಾಮ್ ಮುಗಿದಿದಲ್ವಾ. ಓಕೆ, ನಿಮ್ದೆಲ್ಲರೂ ಕೂಡ ಸೆಕೆಂಡ್ PU ಎಕ್ಸಾಮ್ ಮುಗಿದಿದೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ರಿಸಲ್ಟ್ ಯಾವಾಗಂತಂದು. ಸೊ ಮುಂದೆ ನಿಮಗೆ ಬರ್ತೀರಾ, ಮುಂದೆ ಭಾಳ ಗ್ರ್ಯಾಜುಯೇಟ್ ಕೋರ್ಸಸ್ಗಳಿಗೆ ಬರ್ತೀರಾ. ಬಟ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ವೇಟ್ ಮಾಡಿಸ್ತಾರೆ. ಅಂದರೆ ರಿಸಲ್ಟ್ಗೆ ತಕ್ಕನಂಗೆ ಮಾಡ್ತಾರೆ, ನಿಮಗೆ ವೇಟ್ ಮಾಡಿಸ್ತಾರೆ. ಬಟ್ ಇಲ್ಲಿ ಯಾವ ರೀತಿ ಆಗ್ತದೆ ಅಂತಂದರೆ, ಈಗಾಗಲೇ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ. ಓಕೆ, ಏಪ್ರಿಲ್ 7ಕ್ಕೆ ಅಂತಂದು ಆಗಲೇ ಶಿಕ್ಷಣ ಇಲಾಖೆ ಕಡೆಯಿಂದ ನಿಮ್ಗೆ ಗೊತ್ತಿದೆ ರಿಸಲ್ಟ್ ನಮ್ಮದು ಏಪ್ರಿಲ್ 7ಕ್ಕೆ ಬರ್ತಂದು. ಬಟ್ ಪ್ರೀವಿಯಸ್ ಇಯರ್ ನಾವು ಕಂಪೇರ್ ಮಾಡಿದ್ರೆ 1-2 ಡೇಸ್ ಬಿಫೋರ್ ಬಂದಿತ್ತು. ಬಟ್ ಅಷ್ಟೊತ್ತು ಇವ್ಯಾಲ್ಯೂಯೇಷನ್ ಮುಗಿದಿರ್ತದೆ. ಓಕೆ, ವರಿ ಬೇಡ. ಏಪ್ರಿಲ್ 7 ಮ್ಯಾಕ್ಸಿಮಮ್ ಆದರೂ ಸಹಿತ ಏಪ್ರಿಲ್ 8 ನಿಮ್ಮದು ಎಕ್ಸಾಮ್ ರಿಸಲ್ಟ್ ಬರ್ತದೆ. 7 ಅನ್ಕೋರಿ, ಯಾಕೆ ಅದು ಆಜುಬಾಜು ಏನಾಗಲ್ಲ. ಆಲ್ಮೋಸ್ಟ್ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರ್ತದೆ. ಅಲ್ಲಿವರೆಗೂ ಖಾಲಿ ಕೂರಬೇಡ್ರಿ ಯಾರು ಕೂಡ, ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟು ಕೂಡ. ಈವನ್ ಬೇರೆ ಸ್ಟೂಡೆಂಟ್ ಆಗಿದ್ದರೂ ಸಹಿತ ನಿಮಗೆ ಕೆಲವೊಂದಿಷ್ಟು ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತಿರ್ತೀರ ಅಂತಂದರೆ, ಕೆಲವೊಂದಿಷ್ಟು ಏನಾದರೂ ಡಿಗ್ರಿ ಕೋರ್ಸಸ್ಗಳು ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅಥವಾ ಏನಾದರೂ ವೃತ್ತಿಪರ ಕೋರ್ಸಸ್ ಕೂಡ ಬೇರೆ ಕೋರ್ಸಸ್ ಅಂದರೆ ಇದು ಯಾರಿಗೆ BCom ಮಾಡೋರಿಗೆ, BA ಮಾಡೋರು ಕೂಡ ಇದ್ದಾವೆ. ಓಕೆ, ಸೊ ಅಂಥವ್ರು ನೀವು ಕೂಡ ಈಗ ಸುಮ್ಮನೆ ಖಾಲಿ ವೇಸ್ಟ್ ಮಾಡೋಬೋದು ಬೆಟರ್. ಓಕೆ, ನಾನು ಹೇಳ್ತಿರೋದು BA ಆ್ಯಂಡ್ BCom ಸ್ಟೂಡೆಂಟು ಏನಾದರೂ ಕಂಪ್ಯೂಟರ್ ಕ್ಲಾಸಸ್ ಹೇಳ್ಕೊರಿ, ಅಥವಾ ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಕಲ್ಕೋರಿ. ಖಾಲಿ ಕೂರಬೇಡ್ರಿ, ಇನ್ನೊಂದು ಮಾಡಿರಿ. ಓಕೆ, ಇನ್ಮೇಲೆ ನಿಮ್ದು ಏನಂತಂದರೆ ಬಿಲ್ಡ್ ಮಾಡ್ಕೋರಿ, ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಬೇಕು. ಇನ್ಮೇಲೆ ಒಂದು ಕರಿಯರ್ ಬಿಲ್ಡ್ ಅಂತಂದರೆ ಏನಾದರೂ ಮಾಡ್ಬೋದು. ನಿಮ್ಮ ಹತ್ರ ಸ್ಕಿಲ್ ಅಂತಂದರೆ ಅದು ನೀವು ತೋರಿಸ್ಕೊಳ್ಳಿ. ನೀವು ಇಂಟ್ರೆಸ್ಟಿಂಗ್ ಯಾವುದಾದ್ರೂ ಸ್ಟಾರ್ಟ್ ಮಾಡ್ಕೋರಿ. ಏನಾದರೂ ಕೆಲವೊಂದಿಷ್ಟು ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕಂತ ಇರ್ತಾರೆ, ಓದ್ಕೋಕೆ ಸ್ಟಾರ್ಟ್ ಮಾಡಿರಿ. ಕೂತ್ರೆ ಏನೂ ಕೂಡ ಆಗೋಲ್ಲ, ರಿಸಲ್ಟ್ ಬರುತ್ತದು, ಪಾಸ್ ಆಗಿ ಆಗ್ತೀರ. ಪಾಸ್ ಆಗೋದ್ರ ಜೊತೆ ಡಿಸ್ಟಿಂಕ್ಷನ್ ಬಂದಿರ್ತಾರೆ, ಅದ್ರ ಜೊತೆಗೆ ನೀವು ಒಳ್ಳೆ ರ್ಯಾಂಕ್ ಕೂಡ ತೊಗೊಂಡಿರ್ತಾರೆ. ಅದನ್ನು ಪಕ್ಕಕ್ಕೆ ಇಡೋಣ. ನಿಮಗೆ ಮೇನ್ ಈಗ ಒಂದು ಏನದು ಗಟ್ ಅಂತ ಕರಿತೀವಿ ಸೆಕೆಂಡ್ PUCದು, ಅದು ರಿಸಲ್ಟ್ ಮಾತ್ರ ಈಗಾಗಲೇ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದ್ದಿಲ್ಲ ಅಂತ ಕೇಳ್ತಿದ್ರಿ. ಸ್ಟಾರ್ಟ್ ಮಾಡಿಬಿಡ್ತಾರೆ, ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಭಾಳ ಸೆಂಟರ್ಸ್ಗಳಿದ್ದಾವೆ. ಇಮ್ಮಿಡಿಯೇಟ್ ಎಲ್ಲನೂ ಕೂಡ ಮುಗಿಬೇಕು. ಒನ್ ಟೈಮ್ ಕ್ರಾಸ್ ವೆರಿಫೈ ಮಾಡಬೇಕು. ಅದಾದಮೇಲೆ ಇಲಾಖೆ ಕಡೆ ಒನ್ ಟೈಮ್ ಅವ್ರು ಏನು ಮಾಡ್ತಾರೆ, ಒನ್ ಟೈಮ್ ಟ್ರಯಲ್ ನೋಡ್ತಾರೆ. ಆಮೇಲೆ ಒನ್ ಟೈಮ್ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಡ್ತಾರೆ. ಬಿಫೋರ್ 1 ಡೇ ಅಂತೂ ಅನೌನ್ಸ್ಮೆಂಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಫೋನಲ್ಲಿ ಆರಾಮ್ ಚೆಕ್ಔಟ್ ಮಾಡ್ಕೋಬೋದು. ಜಸ್ಟ್ ರಿಜಿಸ್ಟರ್ ಮಾಡಿ ಡೇಟ್ ಆಫ್ ಬರ್ತ್ ಹಾಕಿಬಿಟ್ರೆ ನಿಮ್ಮ ಒಂದು ರಿಸಲ್ಟ್, ನಿಮ್ಮ ಒಂದು ಏನು ಮಾಡಿದರೆ PUC ಲೈಫ್ ಒಳಗೆ ತೋರಿಸ್ಬಿಡ್ತದೆ. ಓದೋರು ಚೆನ್ನಾಗಿ ಆಗಿರ್ತದೆ, ವರಿ ಮಾಡ್ಕೊಬಿಡ್ರಿ. ಓಕೆ, ಇವಾಗ ಸೈನ್ಸ್ ಸ್ಟೂಡೆಂಟ್ಗೆ ಅಂತಂದು ನಾನು ಹೇಳಿದ್ದೆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತೀನಿ ಅಂತಂದು. ಸೆಕೆಂಡ್ PUC ಮುಗೀತು, ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಇರ್ತದೆ. ಐ ವಾಸ್ ಇನ್ PUC ಸೆಕೆಂಡ್ ಕಂಪ್ಲೀಷನ್ ಆದಾಗ, ಅಂದರೆ ನನಗೂ ಕೂಡ ಸೆಕೆಂಡ್ PUC ಕಂಪ್ಲೀಷನ್ ಆದಾಗ ನನಗೂ ಕೂಡ ಸಾಕಷ್ಟು ಕಂಪ್ಲೀಷನ್. ಓಕೆ, ನನಗೆ ಸರಿಯಾಗಿ ಗೈಡ್ ಮಾಡೋರು ಅವಾಗ ಸಿಗಲಿಲ್ಲ ಏನೋ ಅಂತ ಅನ್ನಿಸ್ತದೆ. ಆ್ಯಂಡ್ ಅದರಲ್ಲೂ ಕೂಡ ಗೊತ್ತಿರಲಿಲ್ಲ ಅಂತಲ್ಲ, ಗೊತ್ತಿತ್ತು. ಎಷ್ಟೋ ವಿಚಾರಗಳು ಇನ್ನೂ ಕೂಡ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದು ಕಲ್ತ್ಕೊಂಡೆ, ತಿಳ್ಕೊಂಡೆ. ಆ್ಯಂಡ್ ಈಗ ಈ ಚಾನಲ್ ನೋಡ್ತಾ ಇದ್ದು ಜಸ್ಟ್ ಒಂದು 2.5 year ಅಷ್ಟೇ ಅನಿಸುತ್ತೆ. ನೀವು ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು. ಬಟ್ ಬಿಫೋರ್ ಐ ಸ್ಟಾರ್ಟೆಡ್ ಮೆನಿ ಯೂಟ್ಯೂಬ್ ಚಾನಲ್ಸ್. ಅಂದರೆ ನಮಗೆ 4 year ಯೂಟ್ಯೂಬ್ ಚಾನಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ KCET ನೀಟ್ ಕೌನ್ಸ್ಲಿಂಗ್ ಅಂತ ಏನು ಬರ್ತದೆ, ಈಗ ಸೆಕೆಂಡ್ PUC ಸೈನ್ಸ್ ಮುಗಿಸೋರ್ಗೆ ಕೇಳ್ರಿ, ಗೊತ್ತಿರ್ತದೆ. ನಿಮ್ಮ ಸೀನಿಯರ್ಗೆ ಆ್ಯಂಡ್ ಅವ್ರ ಸೀನಿಯರ್ಗೆ, ಅಂದರೆ ಜಸ್ಟ್ ನಮ್ಮ ಜೂನಿಯರಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನನಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಬಾರ್ದು. ಪ್ರಾಪರ್ ಗೈಡೆನ್ಸ್ ಸಿಗಬೇಕು. ನಮ್ಮದಷ್ಟೇ ಯೂಟ್ಯೂಬ್ ಚಾನಲ್ ನೋಡ್ಬೇಕಂತ ಹೇಳಲ್ಲ, ಭಾಳಷ್ಟು ಯೂಟ್ಯೂಬ್ ಚಾನಲ್ ಸಿಗ್ತವೆ. ಎಸ್ಪೆಷಲಿ ನಿಮ್ಗೆ ಒಂದಷ್ಟು ಟೀಚರ್ಸ್ಗಳನ್ನ ಹೇಳ್ತಾರೆ. ನಾನು ಅವ್ರು ನೋಡಬೇಡಿ ಅಂತ ಯಾವತ್ತೂ ಹೇಳಲ್ಲ. ಯಾಕೆ ನಮ್ಮದು ಬೆಟರ್, ಯಾಕೆ ನಮ್ಮದು ಚಾನಲ್ ನೋಡ್ರಿ ಅಂತ ಹೇಳ್ತೇನೆ ಅಂದರೆ, ನಿಮಗೆ ಈಗ ಸೆಕೆಂಡ್ PUC ಮುಗಿತದ, KCET ಎಕ್ಸಾಮು ಕೂಡ 23-24 ಬರ್ಕೊತೀರ. ಅದಾದಮೇಲೆ ಗೈಡೆನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ನಮ್ಮ ಕಡೆಯಿಂದ. ಈ ಸರ್ತಿ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಈ ಸರ್ತಿ ನನಗೆ ಅಕಾಡೆಮಿಕ್ ಸ್ಟ್ರೆಸ್ ಇಲ್ಲ. 4 year. ಓಕೆ, ನಾನು ಗ್ರ್ಯಾಜುಯೇಟ್ ಮುಗೀತು ಅಂದರೆ ನನ್ನ ಕೋರ್ಸ್, ನಾನೀಗ PUC ಮುಗಿದಾದ ತಕ್ಷಣ ನನಗೆ ಇರ್ತಕ್ಕಂಥ ಕೋರ್ಸ್ ಮುಗಿಸ್ಕೊಂಡಿದ್ದೀನಿ. ಇವಾಗ ನಾನು ಸದ್ಯಕ್ಕೆ ಫ್ರೀ. ಓಕೆ, 4 year ಕೂಡ ಚೆನ್ನಾಗಾಗಿದೆ ಸ್ಕೋರ್, ಪರವಾಗಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಕೋರ್ಸ್ ಮುಗಿಸಿದ್ದು. ಯಾಕಂದರೆ ಈವನ್ ನನಗೆ ಭಾಳಷ್ಟು ಸ್ಟೂಡೆಂಟಿಗೆ ನಾನು ಏನು ಮಾಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಕೂಡ ಹೇಳ್ಕೊತಿದ್ದೀನಿ. ಇದನ್ನು ಬಿಡೋಣ. ನಿಮ್ಗೆ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ಸೆಕೆಂಡ್ PUC ಮುಗಿದಾದ ಮೇಲೆ ನಿಮಗೆ KCET ಎಕ್ಸಾಮ್ ಪ್ರಿಪೇರ್ ಆಗಲಿ ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಇವಾಗ ಇಷ್ಟು 2 ವರ್ಷ ಏನು ಓದಿದ್ದೇನಿದೆ, ಈ ಒಂದು ಮಂತು ಅಥವಾ ಈ ಒಂದು 20 days ಏನು ಓದ್ತಾರೋ ಇದು ಇಂಪಾರ್ಟೆಂಟ್. ಈ ಒಂದು 20 daysಲ್ಲಿ ನೀವೇನು ಕಲಿತೀರಾ ಅದನ್ನೇ ನೀವು ಎಕ್ಸಾಮಲ್ಲಿ ಬರೀತೀರ. KCET ಎಷ್ಟು ಪ್ರಿಫರೆನ್ಸ್ ಬೋರ್ಡ್ ಎಕ್ಸಾಮಿಗೆ ಕೊಟ್ಟಿದ್ರು ಸೆಕೆಂಡ್ PUCನ, ಅದೇ ಪ್ರಿಫರೆನ್ಸ್ನ ಈಗೂ ಕೂಡ ಕೊಟ್ಬಿಟ್ರೆ ಇದೇ ವರ್ಷದಲ್ಲೇ ಒಳ್ಳೆ ಕೋರ್ಸ್ ತೊಗೊಂಡು ಹೋಗ್ತೀರಾ.
ಕೆಲವೊಂದಿಷ್ಟು ಹುಡುಗರು ಹೆಂಗಿದ್ರು ಫಸ್ಟ್ ಅಟೆಂಪ್ಟ್ ಆಗೋದಿಲ್ಲ, ನಂಗೆ ನೀಟ್ ಎಕ್ಸಾಮ್ ಆಗೋದಿಲ್ಲ ಅಂತ ಮೈಂಡ್ಸೆಟ್ ಹತ್ರ ಕುಂತ್ರೆ ಏನು ಮಾಡೋಕ್ಕೆ ಬರಲ್ಲ. ನೀವೇ ಮಾಡಬೇಕು, ಕೂತು ಓದ್ರಿ. ಭಾಳಷ್ಟು ಕೂಡ ಕ್ಲಾಸಸ್ ಆನ್ಲೈನ್ ಇದ್ದಾವೆ, ಬುಕ್ಸ್ ಇಟ್ಕೊಂಡ್ರು ಓದ್ರಿ. ಈ ಒಂದು 20-25 ಡೇಸ್ ಏನು ಚೆನ್ನಾಗಿ ಓದ್ತಿರೋ ನಿಮ್ಮ ಲೈಫ್ ಸ್ವಲ್ಪ ಚೇಂಜ್ ಆಗುತ್ತೆ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸೊ ಅನಿಸುತ್ತೆ ಅಂತಾರೆ ಎಷ್ಟು ಇದನ್ನೇನೋ ಓದಿಲ್ಲ ಆಗುತ್ತೆ. ಒಂದೊಂದು ಮಾರ್ಕ್ಸ್ ಎಷ್ಟೆಷ್ಟು ರ್ಯಾಂಕ್ ದೂರ ಹೋಗ್ತಾರೆ ನಿಮ್ಗೆ ಗೊತ್ತಿಲ್ಲ. ಈಗ ಆಗಲೇ 3 ಲಕ್ಷ ಹುಡುಗರು ಹಳೆ ಅಪ್ಲಿಕೇಶನ್ ಹಾಕಿದಾರೆ. 3 ಲಕ್ಷ ಸ್ಟೂಡೆಂಟಲ್ಲಿ ನೀವು ರ್ಯಾಂಕ್ ಬರಬೇಕಾಗಿದೆ ಎಷ್ಟು ನೀವು ಅನ್ಕೋರಿ? 5Kನ 10Kನ ಅಥವಾ 15,000ನ 20,000ನ 50,000ನ 1 ಲಕ್ಷನ? ನಿಮ್ಮ ರ್ಯಾಂಕ್ ನಿಮಗೆ ಬಿಟ್ಟಿದೆ. ಚೆನ್ನಾಗಿ ಓದಿತ್ತಂದರೆ ಆಟೋಮೆಟಿಕ್ಲಿ ಆಗುತ್ತೆ. ಓಕೆ, KCETಗೆ ಅಂತೂ ನಿಮ್ಗೆ ಏನು ನೆಗೆಟಿವ್ ಅಂತ ಏನಿಲ್ಲ. ಬಟ್ ನೀಟ್ ಎಕ್ಸಾಮ್ಗೆ ಎಷ್ಟು ನೆಗೆಟಿವ್ ಇದೆ. ಆ್ಯಂಡ್ ಕೂತು ಹೋದ್ರಲ್ಲ ಅಂದರೆ ಈ ಟೈಮ್ನ ಯೂಟಿಲೈಸ್ ಮಾಡ್ಕೋರಿ. ಎಕ್ಸಾಮ್ ಮುಗಿದಾದ ತಕ್ಷಣ ನಿಮ್ಗೆ ಬೇಕಾದ್ರೆ ನಿಮ್ಗೆ ಫ್ರೀ ಆಗಿ ಬೇಕಾದ್ರೆ ಇರೋರ ಅಂತೆ. ಓಕೆ, ಆ್ಯಂಡ್ ಥ್ರೋಟ್ ನಿಮಗೆ ಕೌನ್ಸ್ಲಿಂಗ್ ಅಂತಂದರೆ ಈಗ ರಿಸಲ್ಟ್ ಅಂತೂ ಬರ್ತದೆ, ಅಂದು ಬಿಟ್ಟಾಕೋಣ. KCET ಎಕ್ಸಾಮ್ ಬರೀತಾರೆ, ಅದ್ರದ್ದು ರಿಸಲ್ಟ್ ಬಂದಾದ ಮೇಲಿಂದ ಹಿಡಿದು ನೋಡಿ ಏಪ್ರಿಲ್ ಒಳಗೆ ಬರೀತಾರೆ ಎಕ್ಸಾಮು. ಓಕೆ, ಮೇದಲ್ಲಿ ನಿಮ್ಗೆ ರಿಸಲ್ಟ್ ಬರ್ತ ಅನ್ಕೋರಿ. ಓಕೆ, ಮೇದೊಳಗೆ ರಿಸಲ್ಟ್ ಬಂದರೆ ಕೌನ್ಸ್ಲಿಂಗ್ ಕೂಡ ಮೇ ಎಂಡಿಂಗ್ ಸ್ಟಾರ್ಟ್ ಆಗ್ಬೋದು, ಮತ್ತು ಮೇದಲ್ಲಿ ಅಂತೂ ಸ್ಟಾರ್ಟ್ ಆಗ್ತದೆ ನಿಮ್ಮದು. ಓಕೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಕೂಡ ಕೌನ್ಸ್ಲಿಂಗ್ ನಡ್ತದೆ. ಮೇ, ಜೂನ್, ಜುಲೈ, ಆಗಸ್ಟ್, 4ರಿಂದ 5 ತಿಂಗಳು ಮಿನಿಮಮ್ 3 ರೌಂಡ್ ನಾನು ಹೇಳ್ತಾ ಇರೋದು. ಇನ್ನೂ ಕೂಡ ಸೀಟ್ ಉಳಿದ್ರೆ ಇನ್ನೂ ಕೂಡ ಮಾಡ್ತಿರ್ತಾರೆ ಬಿಡಿ. ನಿಮಗೆ ಪ್ರಾಪರ್ ಗೈಡೆನ್ಸ್ ಬೇಕಂತಂದರೆ ನಮ್ಮ ಚಾನಲ್ ನೋಡ್ರಿ ಅಂತ ಹೇಳ್ತೀನಿ. ಓಕೆ, ಸ್ಪೆಷಲಾಗಿ ಹೇಳ್ತಿದ್ದೀನಿ, ಯಾಕಂದರೆ ನಾವು ಭಾಳಷ್ಟು ಕೂಡ ಲೈವ್ ಬರ್ತೀನಿ ಇನ್ಮೇಲೆ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನಿಮಗೆ ಬಗೆಹರಿಸೋಣಂತೆ. ಡೈರೆಕ್ಟ್ರು ಕೂಡ ಒಳ್ಳೆ ರೀತಿ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ, ಪ್ರಸನ್ನ ಸರ್. ಅವರು ಅವಾಗ ಬಂದು ಹೇಳ್ಕೊಟ್ರೆ ನಿಮ್ಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಡೌಟ್ಸ್ಗಳು ಉಳಿತವೆ, ಗೊತ್ತು, ಸರ್ವೇ ಸಾಮಾನ್ಯ ಉಳಿತವೆ. ಆ ಥರ ಡೌಟ್ಸ್ಗಳನ್ನು ನಾನು ಲೈವ್ ಬರ್ತೀನಿ ಆಯಿತಾ, ಪ್ರತಿಯೊಂದು ಲೈವ್ ಕೂಡ ಸಾಲ್ವ್ ಮಾಡೋಣ ಅಂತ. ಸ್ಟೂಡೆಂಟ್ ನನಗೆ ಬಂದಿರತಕ್ಕಂಥ ಡೌಟ್ಸ್ನ ಕ್ಲಿಯರ್ ಮಾಡೋಣ, ಅಂದರೆ ನನಗೆ ಅಂದರೆ ನೀವು ಇರ್ತಕ್ಕಂಥ ಸಿಚುವೇಷನ್ ಒಳಗೆ ನನಗೆ ಭಾಳಷ್ಟು ಕ್ವೆಶನ್ಸ್ಗಳು ಬರ್ತಾಯಿದ್ವು, ನಂಗೆ ಹೇಳೋರು ಯಾರು ಇದ್ದಿಲ್ಲ ಸರಿಯಾಗಿ ಅವಾಗ. ಓಕೆ, ಸೊ ಆ ಥರ ನಿಮಗೂ ಬಂದಾಗ ನಾನು ಪ್ರಾಪರಾಗಿ ಗೈಡ್ ಮಾಡ್ತೀನಿ, ವರಿ ಬೇಡ. ನಮ್ಮದಾಗಿರ್ತಕ್ಕಂಥ ವಾಟ್ಸಪ್ ಗ್ರೂಪ್ಸ್ಗಳನ್ನ ಮಾಡಿದ್ದೀವಿ, ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಪ್ರಾಪರಾಗಿ ಗೈಡೆನ್ಸ್ ಸಿಗ್ತದೆ. ಓಕೆ, ನಾನು ಅಲ್ಲದೆ ಇದ್ದರೂ ಕೂಡ ಬೇರೆಯವರಾದರೆ ಇದ್ದೇ ಇರ್ತಾರೆ. ನಾನು ಆಲ್ಮೋಸ್ಟ್ ಮಾಡ್ತೀನಿ, ವರಿ ಮಾಡ್ಕೊಬಿಡಿ ಆಯಿತಾ. ನಿಮಗೆ ಯೂಟ್ಯೂಬ್ ವಿಡಿಯೋದಲ್ಲಂತೂ ಫ್ರೀ ಸಿಗ್ತೀನಿ, ತಲೆ ಕೆಡಿಸ್ಕೊಬಿಡ್ರಿ. ಇದಿಷ್ಟು ಓದಲಿ ಸ್ಟಾರ್ಟ್ ಮಾಡ್ತಿರಲ್ವ, ಓದ್ರಿ. ಯಾಕಂದರೆ ನೀವು ಏನೇನು ಪ್ರಾಪರ್ ಗೈಡ್ ಮಾಡಲಿ, ಏನು ಅಂದರೆ ಗೈಡೆನ್ಸು ಕೂಡ ಇಂಪಾರ್ಟೆಂಟ್ಸ್. ಅಂದರೆ ನೀವು ಅನ್ಸುತ್ತೆ ಎಕ್ಸಾಮ್ ಮುಗಿದಾದ ನಿಮಗೆ, ನಾವು ಸೆಕೆಂಡ್ PUC ಎಕ್ಸಾಮ್ನ KCET ಎಕ್ಸಾಮ್ ಬರೆಯೋದು ಒಂದು ಕತೆ ಆದರೆ ಕೌನ್ಸ್ಲಿಂಗ್ ಅಟೆಂಡ್ ಮಾಡೋದೇ ಒಂದು ದೊಡ್ಡ ಕತೆ. ಅಂದರೆ 50% ಇದಕ್ಕೂ ಕೂಡ ಕೊಡಲೇಬೇಕು. ಅಂದರೆ ಇದು ಯಾವುದು ಕೌನ್ಸ್ಲಿಂಗಿಗೆ ಅಪ್ಪಿತಪ್ಪಿ ಹೆಂಗೆ ಬೇಕಾಗ ಮಾಡಿದ್ರು ನಿನಗಿಂತ ವರ್ಸ್ಟ್ ರ್ಯಾಂಕ್ ಬಂದವನು ಕೂಡ ಚೆನ್ನಾಗಿ ಕಾಲೇಜ್ ತೊಗೊಂಡು ಹೋಗ್ತಾನೆ, ಚೆನ್ನಾಗಿ ಕೋರ್ಸ್ ತೊಗೊಂಡು ಹೋಗ್ತಾನೆ. ನೀವು ರ್ಯಾಂಕ್ ಚೆನ್ನಾಗಿ ಬಂದಿದ್ರು ಕೂಡ ಕೌನ್ಸ್ಲಿಂಗ್ ಅಟೆಂಡ್ ಮಾಡದೇ ಇದ್ದಾಗ ವೇಸ್ಟ್ ಆಗ್ತದೆ. ಸೊ ನೋಡ್ಕೊಂಡು ಮಾಡೋರಂತೆ, ಅವಸರ ಮಾಡೋದು ಬೇಡ. ಈ ವರ್ಷ ಕೂಡ ಚೆನ್ನಾಗಿ ಮಾಡೋಣ, ಎಕ್ಸಾಮ್ ಪ್ರಿಪೇರ್ ಆಗಿರಿ. KCETಗೆ ರ್ಯಾಂಕು ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಲಿ ಕೂಡ ನಿಮಗೆ ಕಾಲೇಜ್ ಆ್ಯಂಡ್ ಕೋರ್ಸ್ ಚೆನ್ನಾಗೇ ಸಿಗ್ತವೆ. ಇದಿಷ್ಟು. ಓಕೆ, ರಿಸಲ್ಟ್ ಮಾತ್ರ ಏಪ್ರಿಲ್ 7 ಸೆಕೆಂಡ್ PUC ಬರ್ತದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು, ಬಾಯ್. ಕಮೆಂಟ್ಸ್ನ ಹಾಕಿ ಅದನ್ನು ತಕ್ಕನಂಗೆ ವೀಡಿಯೋ ಮಾಡ್ತೇನೆ ಅಂತೆ. ಬಾಯ್.